ಮಳೆ ಬರುವ ಸಮಯ, ಗುಡುಗು ಮಿಂಚು ಜೋರಾಗಿ. ಹಿಂದನ್ ಮತ್ತು ತೂ ಅವನ 200 ಜನವರಿ ಸೈನಿಕರೊಂದಿಗೆ ಬಂದು ಮಲಾನ್ ಕೋಟೆಯ ಮುಂದೆ ಬಂದು ನಿಲ್ಲುತ್ತಾನೆ. ಆಗ ಮಳೆ, ಗುಡುಗು ಮಿಂಚು ಜೋರಾಗಿ ಬರುತ್ತಿರುತ್ತದೆ. ಮಲಾನ್ ರಾಜನ ಕೋಟೆಯಿಂದ ಒಬ್ಬ ಸೈನಿಕ ಇವರನ್ನು ನೋಡುತ್ತಾನೆ. ಆ ಸೈನಿಕ ಮಲಾನ್ ಇದ್ದ ಜಾಗಕ್ಕೆ ಹೋಗಿ ಹಿಂದನ್ ಅವನ ಸೇನೆಯೊಂದಿಗೆ ಬಂದಿರುವುದಾಗಿ ಹೇಳುತ್ತಾನೆ. ಆಗ ರಾಜ ಮಲನ್ ಜೋರಾಗಿ ಗಹಗಹಿಸಿ ನಕ್ಕುಕು, ಹೊರಗಡೆ ಮಳೆ ಬರ್ತಾ ಇದೆ. ಆ ಮಳೆನ ಅವರ ಯಾರ ಕೈಲೂ ತಡೆಯೋಕೆ ಆಗಲ್ಲ. ಬೆಳಿಗ್ಗೆಗೆ ಅವರ ಇರಲ್ಲ, ಅವರ ಹೆಣ ಇರುತ್ತೇತೆ ಅಷ್ಟೇಟೆ ಅಂತ ಮತ್ತೆ ನಕ್ಕುಕು. ನಂತರ ಮಲನ್ ಅವನ ಒಬ್ಬ ಸೈನಿಕನಿಗೆ ಕರೆದು ಹೇಳುತ್ತಾ, ತಾನೇ ರಾತ್ರಿ ಆದಮೆ ಮೇಲೆ 20 ಜನವರಿ ನಮ್ಮ ಸೈನಿಕರನ್ನ ಕಳಿಸಿ ಅವರನ್ನ ಸಾಯಿಸಿ ಅಂತಾನೆ ಮಲನ್. ಹಿಂದನ್ನ ಸೇನೆ ಅವನ ಹಿಂದೆ ಮಳೆಯಲ್ಲಿ ನಿಂತಿರುತ್ತದೆ. ಆಗ ಮಲನ್ ಸೇನೆಯ 20 ಜನವರಿ ಹಿಂದನ್ ಮತ್ತು ತೂ ಅವನ 200 ಜನವರಿ ಸೈನಿಕರಿದ್ದ ಗುಂಪಿನ ಒಳಗೆ ನುಸುಳುತ್ತಾರೆ. ಅದನ್ನು ಹಿಂದನ್ನ ಸೇನೆಯ ಒಬ್ಬ ಸೈನಿಕ ನೋಡುತ್ತಾನೆ. ಮಲನ್ ಬೆಳಗ್ಗೆಗೆ ಎದ್ದು ಲೋಟದಲ್ಲಿ ಕಾಫಿ ಕುಡಿಯುತ್ತಾ ಅವನ ಬಾಲ್ಕನಿಯಲ್ಲಿ ಕೂರುತ್ತಾನೆ. ಕಿರುಗಣ್ಣಿನಿಂದ ನಿಧಾನವಾಗಿ ಕತ್ತನ್ನು ನೂಮೆ ಮೇಲೆ ಎತ್ತಿ ನೋಡುತ್ತಾನೆ. ಅಲ್ಲಿ ರಾಜ ಹಿಂದನ್ ಅವನ ಸೇನೆಯ ಮುಂದೆ ಸೂಪ್ ಕುಡಿಯುತ್ತಾ ಕೂತಿರುತ್ತಾನೆ. ಇದನ್ನು ನೋಡಿದ ಮಲನ್ ಅವನ ಚೇರಿಂದ ಕೆಳಕ್ಕೆ ಬೀಳುತ್ತಾನೆ. ಆಗ ಒಂದು ದೃಶ್ಯ ಬರಬೇಕು. ಅದೇನೆಂದರೆ, ಮಲನ್ ಕಳಿಸಿದ್ದ ಅವನ 20 ಜನವರಿ ಸೈನಿಕರನ್ನು ಹಿಂದನ್ ಸೇನೆಯು ಸಾಯಿಸುವ CCN ಅವರನ್ನು ಸಾಯಿಸಿದ ನಂತರ ಅವರ ದೇಹವನ್ನು ಹಿಂದನ್ ಕೂತಿದ್ದ ಜಾಗಕ್ಕೆ ಮಳೆ ಬೀಳದಂತೆ ಅಡ್ಡಲಾಗಿ RCC ರೂಫ್ ಅಂತೆ ಹಾಕಿರುತ್ತಾರೆ. ಈ ದೃಶ್ಯವನ್ನು ನೋಡಿದ ಮಲನ್ ಓಡಿ ಹೋಗಿ ಭಯದಿಂದ ನನ್ನನ್ನು ಕ್ಷಮಿಸು ಎಂದು ಹೇಳುತ್ತಾ, ತಾನೇ ನಿಮ್ಮ ಹಸು ನಿಮಗೆ ಕೊಡ್ತಾಡ್ತೀವಿ, ನಮಗೆ ಬೇಡ ಅಂತ ಮಲನ್ ಹೇಳುತ್ತಾನೆ. ಆಗ ಅವನ ಹಸುಗಳು ಅಲ್ಲಿಗೆ ಬರುತ್ತವೆ. ಹಿಂದನ್ ಅವನ ಕುಟುಂಬದವರಾದ ಮಗನಾದ ಹಿಂದನ್ 1 ಮಗಳು ಮತ್ತು ತೂ ಹೆಂಡತಿಯೊಂದಿಗೆ ಬೆಟ್ಟದ ಮುಂದಿರುವ ದೇವಸ್ಥಾನಕ್ಕೆ ಬಂದು ಅವನ ತಲೆಯ ಮೇಲಿನ ಕಿರೀಟವನ್ನು ಅವನ ಮಗನಾದ ಹಿಂದನ್ 1 ತಲೆಗೆ ತೊಡಿಸಿ ಬೆಟ್ಟದ ಮುಂದಿರುವ ದೇವಸ್ಥಾನಕ್ಕೆ ನಮಸ್ಕಾರ ಮಾಡುತ್ತಾ ಕಣ್ಣು ಮುಚ್ಚಿ ನಿಲ್ಲುತ್ತಾನೆ. ನಾವು BGM ನೀಡ್ ಟು ಕಮ್. ಆಗ ಎಲ್ಲಿಂದನೂ ಬಂದ ಭರ್ಜಿರಜಿ ಅವನ ಎದೆಗೆ ನಾಟುತ್ತದೆ. ಆಗ ಅವನ ದೇಹ ಭೂಮಿಗೆ ಭಾಗಿದಂತೆ ಒರೆಯಾಗಿ ಭರ್ಜಿರಜಿಯ ಸಮೇತ ನಿಲ್ಲುತ್ತದೆ. ಆಗ ಅವನ ಕತ್ತಿತ್ತಿನಲ್ಲಿದ್ದ ಬಿಳಿಯ ಡೈಮಂಡ್ ಕೆಳಗೆ ಬೀಳುತ್ತದೆ. ಎಲ್ಲರೂ ಭಯದ ಮುಖದಿಂದ ಅವನನ್ನೇ ನೋಡುತ್ತಾರೆ. ಒಂದು ಕಳ್ಳರ ಸುಮಾರು 20 ಜನವರಿ ಹಿಂದನ್ ಊರಿಗೆ ಬಂದು ಅಲ್ಲಿ ಲಿದ್ದ ಮಹಿಳೆಯನ್ನು ಚಾಕುವಿನಿಂದ ಕತ್ತನ್ನು ಸೀಳಿ ಸಾಯಿಸುತ್ತಾರೆ. ಉಳಿದ ಕಳ್ಳರು ಸಹ ಅಲ್ಲಿ ಲಿದ್ದ ಮಹಿಳೆಯರು ಮಕ್ಕಳನ್ನು ಹೆದರಿಸುತ್ತಾ ಅವರಿಗೆ ನಿಮ್ಮಲ್ಲಿರುವ ದುಡ್ಡು ಆಹಾರ ಎಲ್ಲ ಕೊಡಿ, ಇಲ್ಲ ಅಂತಾರೆ. ಆಗ ಎಲ್ಲರೂ ಭಯಭೀತರಾಗಿರುತ್ತಾರೆ. ಆಗ ಹೀರೋ ಹಿಂದನ್ ಒಂದು ಜನಗಳ ಮಧ್ಯದಿಂದ ಹೀರೋ ಎಂಟ್ರಿ ಸೆನ್ಸ್ ಬಂದು ಬಂದೂಕಿನಿಂದ ಆ ಕಳ್ಳರನ್ನು ಸಾಯಿಸುತ್ತಾನೆ. ಆಗ ಎಲ್ಲರೂ ಯಾರು ನೀನು ಅಂತಾರೆ. ಆಗ ಅಲ್ಲಿದ್ದ ಒಬ್ಬ ಹಿಂದನ್ ಅಂತ ಕಿರುಚಿಕೊಳ್ಳುತ್ತಾನೆ. ಆಗ ಎಲ್ಲರೂ ಅವನ ಹತ್ತಿರ ಓಡಿ ಹೋಗುತ್ತಾರೆ.